ಹಲೋ ಫ್ರೆಂಡ್ಸ್, ನಾವಿವಾಗ ಕಲಿಯೋಣ ಜಾವಾ ಬೇಸಿಕ್ಸ್ ಬಗ್ಗೆ. ಏನಿದು ಜಾವಾ ಬೇಸಿಕ್ಸ್? ಜಾವಾನ ಕಂಡುಹಿಡಿದವರು ಜೇಮ್ಸ್ ವಾಸ್ನಿಂಗ್ ಅನ್ನೋರು 1995 ಸೊ ಇದರ ಮೇಜರ್ ಫೀಚರ್ಸ್ ಏನಂದ್ರೆ, ಇದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಅಂದ್ರೆ ಇದನ್ನ ಇಂಗ್ಲಿಷಲ್ಲೇ ಡೆವಲಪ್ ಮಾಡಿದ್ರು. ಮತ್ತು ಇದರ ಪ್ರಿಂಟಿಂಗ್ ಸಿಸ್ಟಮ್ ಹೆಂಗಿರುತ್ತೆ ಅಂದ್ರೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಲ. ಸೊ ಈ ತರ ಇರೋದ್ರಿಂದ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಬಹುದು ಕಮಾಂಡ್ಸ್ ಅಥವಾ ಸಿಂಟ್ಯಾಕ್ಸ್ ನ. ಸೊ ಇದನ್ನ ನಾವು ಈ ತರ ಸಿಂಟ್ಯಾಕ್ಸ್ ಯೂಸ್ ಮಾಡಿದ್ರೆ ಇಂಟರ್ನಲ್ ಏನಾಗುತ್ತೆ, ಬೈಟ್ ಕೋಡ್ 0101 ಕಂಪ್ಯೂಟರ್ ತಗೊಳುತ್ತೆ. CPU ಅಂಡ್ ಮೆಮೊರಿ ಮ್ಯಾನೇಜ್ಮೆಂಟ್ ತಾನೇ ಟೇಕ್ ಕೇರ್ ಮಾಡುತ್ತೆ. ಈ ನಮ್ದೇನ್ ರೋಲ್ ಇರಲ್ಲ ಅಲ್ಲಿ. ಇದು ಮೇಜರ್ ಫೀಚರ್ ಆಫ್ ಜಾವಾ. ಸೊ ಹಿಂಗಾಗಿ ಅದು ರಿಲಯಬಲ್, ಸೆಕ್ಯೂರ್ ಅಂಡ್ ಸ್ಕೇಲೆಬಲ್. ಸೊ ಈ ತರ ಫೀಚರ್ಸ್ ಇರೋದ್ರಿಂದ ATM ಮಷಿನ್ ಅವರು, ಇ ಕಾಮರ್ಸ್ ಕಂಪನೀಸ್ ಅವರು ATM ಇ ಕಾಮರ್ಸ್ ಅಥವಾ ಎಂಟರ್ಪ್ರೈಸ್ ಅಪ್ಲಿಕೇಶನ್ ಇದನ್ನೆಲ್ಲ ಈ ತರ ಕಂಪನಿದವರು ಜಾವಾನ ಬೆಸ್ಟ್ ಪ್ರಿಫರ್ ಮಾಡ್ತಾರೆ. ಇನ್ನೊಂದು ಮೇಜರ್ ಫೀಚರ್ ಆಫ್ ಜಾವಾ ಅಂದ್ರೆ ಗುರ, ಅಂದ್ರೆ ರೈಟ್ ಒನ್ಸ್ ಅಂಡ್ ರನ್ ಎನಿವೇರ್. ರೈಟ್ ಒನ್ಸ್ ರನ್ ಎನಿವೇರ್ ಅಂದ್ರೆ ನೀವು ಮ್ಯಾಕ್ ಅಲ್ಲಿ, ವಿಂಡೋಸ್ ಅಲ್ಲಿ ಬರೋದು, ಮ್ಯಾಕ್ ಅಲ್ಲಿ ರನ್ ಮಾಡಬಹುದು, ಲಿನಕ್ಸ್ ಅಲ್ಲೂ ಕೂಡ ರನ್ ಮಾಡಬಹುದು. ರೈಟ್ ಒನ್ಸ್ ಅಂಡ್ ರನ್ ಎನಿವೇರ್, ಇದು ಮೇಜರ್ ಫೀಚರ್ ಆಫ್ ಜಾವಾ. ಸೊ ಇದಾದ್ಮೇಲೆ ಮತ್ತೇನ್ ಬರ್ತಂದ್ರೆ ಇದರಲ್ಲಿ ಸಿಂಪಲ್ ಅಂಡ್ ಈಸಿ ಪ್ರೊಸೆಸ್. ಐ ಥಿಂಕ್ ನಾವು ಮೇಜರ್ಲಿ ಕವರ್ ಮಾಡ್ಬೋದು ಜಾವಾ ಬೇಸಿಕ್ಸ್ ಬಗ್ಗೆ. ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಸೊ ಇದೆ ರೈಟ್ ಒನ್ಸ್ ರನ್ ಎನಿವೇರ್, ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್, ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಡಿಪೆಂಡೆಂಟ್ ಇಲ್ಲ. ಸೊ ಇದೆಲ್ಲ ಟಾಪಿಕ್ಸ್ ನ ಇವತ್ತು ಕಲ್ತಿದ್ದೀವಿ ಜಾವಾ ಬೇಸಿಕ್ಸ್ ಬಗ್ಗೆ. ಸೊ ಮಿಡ್ರಲ್ಲಿ ಕೇಳ್ಬೋದು, ವಾಟ್ ಈಸ್ ದ ಮೇಜರ್ ಫೀಚರ್ ಆಫ್ ಜಾವಾ ಹೇಳ್ಬೋದು. ರೈಟ್ ಒನ್ಸ್ ಅಂಡ್ ರನ್ ಎನಿವೇರ್, ಒಮ್ಮೆ ನೀವು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ರೆ ಸೇಮ್ ಕೂಡ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ರನ್ ಮಾಡ್ಬೋದು. ಇಟ್ಸ್ ರಿಲಯಬಲ್, ಸೆಕ್ಯೂರ್ and easy to use, and it has been developed in English language, which is a high level programming language where it converts byte code zeros and ones internally, and it takes care of CPU and memory management on its own. This is the first class and basics of Java. Thank you guys.